ಜಾಹೀರಾತಿನಲ್ಲಿ ಸೃಷ್ಟಿ ಮಾಡಲಾಗಿದ್ದ ಗಾಂಧಿ ತಾತ ಸಂಗಪ್ಪ ಸಂಭಾಷಣೆ ಸತ್ಯಾಂಶಗಳಿಂದ ಕೂಡಿದೆಯೇ? ಜಾಹೀರಾತಿನಲ್ಲಿ ಸೃಷ್ಟಿಸಿದ ಸಂಗಪ್ಪನ ಪ್ರತಿ ಉತ್ತರವು ತಪ್ಪು ಎಂದು ಹೇಳಲು ಇಲ್ಲಿದೆ ವಾಸ್ತವ ಸತ್ಯ. ಗಾಂಧಿ ತಾತನ ಹೆಸರಿನಲ್ಲಿ ಸುಳ್ಳು ಜಾಹೀರಾತನ್ನು ಪ್ರಕಟಿಸಿದ ರಾಜ್ಯ ಸರ್ಕಾರ. ಸ್ನೇಹಿತರೆ, ನಿನ್ನೆ ಕರ್ನಾಟಕದ ಎಲ್ಲ ಪ್ರಮುಖ ಕನ್ನಡದ ಪತ್ರಿಕೆಗಳಲ್ಲಿ ಹಾಗೆಯೇ ಆಂಗ್ಲ ಪತ್ರಿಕೆಗಳಲ್ಲಿ ಕೂಡ ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಪ್ರಕಟವಾಗಿದ್ದ ಮುಖಪುಟ ಜಾಹೀರಾತು ರಾಜ್ಯದಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದ ಮಸೂದೆಯೊಂದರ ವಿರುದ್ಧ ರಾಜ್ಯ ಸರ್ಕಾರದ ಸಚಿವಾಲಯವೊಂದರಿಂದ ಜಾಹೀರಾತು ಪ್ರಕಟ ಮಾಡುವುದು ಅಸಂವಿಧಾನಿಕ ಎಂದೆಲ್ಲ ಮಾತುಗಳು ಕೇಳಿಬರ್ತಾ ಇದೆ. ಬಿಡಿ, ನಾವು ಈಗ ಹೇಳ ಹೊರಟಿರುವ ವಿಚಾರ ಅದಲ್ಲ. ನಿನ್ನೆಯ ದಿನ ರಾಜ್ಯ ಸರ್ಕಾರದ ವತಿಯಿಂದ ಪ್ರಕಟಿಸಲಾಗಿದ್ದ ವಿಬಿ ರಾಮ್ಜಿ ಯೋಜನೆಯ ವಿರುದ್ಧದ ಜಾಹೀರಾತಿನಲ್ಲಿ ಸೃಷ್ಟಿ ಮಾಡಲಾಗಿದ್ದ ಗಾಂಧಿ ತಾತ ಮತ್ತು ಸಂಗಪ್ಪನ ಪಾತ್ರಗಳು ಹೇಳಿದ ವಿಚಾರ ಎಷ್ಟು ಸತ್ಯದಿಂದ ಕೂಡಿದೆ ಅನ್ನೋದನ್ನ ಈಗ ನಾವು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಸಂಗಪ್ಪ, ಉದ್ಯೋಗ ಮತ್ತು ನ್ಯಾಯಯುತ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕು ಅಲ್ವಾ? ಮಹಾತ್ಮರೇ, ನಿಮ್ಮ ಕಾಲದಲ್ಲಿ ಅದು ಹಕ್ಕಾಗಿತ್ತು. ಈಗ ಅದು ಕೇಂದ್ರ ಸರ್ಕಾರ ನೀಡುವ ಭಿಕ್ಷೆ. ವಾಸ್ತವ ಏನು ಗೊತ್ತಾ? ನೂತನ ವಿಬಿ ರಾಮ್ಜಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಈ ಹಿಂದಿನ ಮನ್ರೇಗಾ ಯೋಜನೆಗಿಂತ ಹೆಚ್ಚಿನ ಉದ್ಯೋಗ ದಿನಗಳನ್ನು ನಿಗದಿಪಡಿಸಿದೆ. ಮನ್ರೇಗಾದಲ್ಲಿ ವಾರ್ಷಿಕ 100 ದಿನಗಳ ಕೆಲಸ ಇದ್ದರೆ ವಿಬಿ ರಾಮ್ಜಿಯಲ್ಲಿ ಅದನ್ನು 125 ದಿನಗಳಿಗೆ ಏರಿಕೆ ಮಾಡಲಾಗಿದೆ. ಒಂದು ವೇಳೆ ಕೆಲಸದ ದಿನಗಳನ್ನು ಕಡಿಮೆ ಮಾಡ್ತಾ ಇದ್ದರೆ ಕೇಂದ್ರ ಸರ್ಕಾರ ನೀಡುವ ಭಿಕ್ಷೆ ಅಂತ ಒಪ್ಪಿಕೊಳ್ಳಬಹುದಾಗಿತ್ತು. ಪ್ರತಿ ಕೈಗೂ ಕೆಲಸಕ್ಕೆ ತಕ್ಕ ವೇತನ ಅನ್ನುವ ಹಾಗೆ ಕನಿಷ್ಠ ವೇತನದ ಗೌರವ ಜನರಿಗೆ ಸಿಗಬೇಕು ಅಲ್ವಾ? ಅದೆಲ್ಲ ಹೇಳೋಕೆ ಚಂದ, ಎಲ್ಲರಿಗೂ ಕನಿಷ್ಠ ವೇತನ ಕೊಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ಜನರು ಸ್ವೀಕರಿಸಬೇಕು. ವಾಸ್ತವ ಏನು ಗೊತ್ತಾ? ವಿಬಿ ರಾಮ್ಜಿ ಯೋಜನೆಯಲ್ಲಿ ವೇತನ ನಿಗದಿಪಡಿಸುವುದು ಕೇಂದ್ರ ಸರ್ಕಾರ ಹೌದು, ಆದರೆ ಈ ಹಿಂದಿನ ಮನ್ರೇಗಾ ಯೋಜನೆಯಲ್ಲಿ ಸೆಕ್ಷನ್ 6ರ ಅಡಿಯಲ್ಲಿ ಕೊಡಲಾಗುತ್ತಾ ಇದ್ದಂತಹ ವೇತನಕ್ಕಿಂತ ಕಡಿಮೆ ವೇತನ ನೀಡಬಾರದು ಅಂತ ಮಸೂದೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಕೇಂದ್ರ ಸರ್ಕಾರವು ವೇತನ ನಿಗದಿಪಡಿಸುವವರೆಗೆ ಮನ್ರೇಗಾ ಯೋಜನೆಯ ವೇತನವನ್ನೇ ನೀಡಬೇಕು ಅಂತಲೂ ಉಲ್ಲೇಖ ಮಾಡಲಾಗಿದೆ. ಅಂದ ಹಾಗೆ 2024-25 ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯು ನಿಗದಿಪಡಿಸಿದ್ದ ಕನಿಷ್ಠ ವೇತನ ಎಷ್ಟು ಗೊತ್ತಾ? ಕನಿಷ್ಠ 495ರಿಂದ ಗರಿಷ್ಠ 555 ರೂಪಾಯಿಯವರೆಗೆ. ಆದರೆ ಮನ್ರೇಗಾ ಕಾರ್ಮಿಕರಿಗೆ ರಾಜ್ಯ ಸರ್ಕಾರ ನೀಡ್ತಾ ಇದ್ದಂತಹ ದಿನಗೂಲಿ ಎಷ್ಟು ಗೊತ್ತಾ? 370 ರೂಪಾಯಿ. ಅಂದರೆ ಗಾಂಧಿ ತಾತ ಹೇಳಿದ ಕನಿಷ್ಠ ವೇತನವನ್ನು ಜಾಹೀರಾತು ನೀಡಿದ ರಾಜ್ಯ ಸರ್ಕಾರವೇ ಅವರು ಹೇಳಿದ ವಿಚಾರಗಳನ್ನು ಪಾಲಿಸ್ತಾ ಇರಲಿಲ್ಲ. ಮನ್ರೇಗಾದಲ್ಲಿ ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಿತ್ತು. ಈಗ ಹೇಗೆ? ಈಗ ಹಾಗಿಲ್ಲ. ಯಾವ ಹಳ್ಳಿಯಲ್ಲಿ ಕೆಲಸ ಆಗಬೇಕು, ಏನು ಕೆಲಸ ಆಗಬೇಕು, ಎಷ್ಟು ಕೆಲಸ ಆಗಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ. ವಾಸ್ತವ ಏನು ಗೊತ್ತಾ? ಹಿಂದಿನ ಮನ್ರೇಗಾ ಯೋಜನೆಯಲ್ಲಿ ಕೂಡ ಫಲಾನುಭವಿಗಳು ದೇಶದ ಎಲ್ಲ ಹಳ್ಳಿಗಳಲ್ಲಿ ಕೆಲಸ ಮಾಡಲು ಸಾಧ್ಯ ಇರಲಿಲ್ಲ. ಇದನ್ನೇ ವಿಬಿ ರಾಮ್ಜಿ ಯೋಜನೆಯಲ್ಲೂ ಮುಂದುವರಿಸಲಾಗಿದೆ. ವಿಬಿ ರಾಮ್ಜಿ ಯೋಜನೆಯಲ್ಲಿ ಫಲಾನುಭವಿಗಳ ಕೆಲಸದ ಯೋಜನೆಯನ್ನ ಗ್ರಾಮ ಪಂಚಾಯತ್ಗಳೇ ನಿರ್ಧರಿಸಿ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸಲಾಗುತ್ತದೆಯೇ ಹೊರತು ಕೇಂದ್ರ ಸರ್ಕಾರವು ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಇಡೀ ಕಾಯ್ದೆಯಲ್ಲಿಲ್ಲ. ಸಂಗಪ್ಪ, ಹಳ್ಳಿಯ ಜನರ ಬೇಡಿಕೆ ತಿಳಿಯದೆ ಅನುದಾನ ಕಡಿಮೆ ಕೊಟ್ಟರೆ ಜನರಿಗೆ ಸಿಗಬೇಕಾದ ಉದ್ಯೋಗದ ಸಂಖ್ಯೆಯೂ ಕಡಿಮೆ ಆಗುತ್ತಲ್ಲ. ಮಹಾತ್ಮರೇ, ಅದು ಅನುದಾನ ಯಾವ ಹಳ್ಳಿಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರವೇ ನಿರ್ಧರಿಸುತ್ತೆ. ವಾಸ್ತವ ಏನು ಗೊತ್ತಾ? ವಿಬಿ ರಾಮ್ಜಿ ಕಾಯ್ದೆಯ ಸೆಕ್ಷನ್ 4 ಕ್ಲಾಸ್ 3ರ ಪ್ರಕಾರ ಗ್ರಾಮೀಣ ಕೆಲಸದ ಯೋಜನೆಯನ್ನ ವಿಕಸಿತ ಗ್ರಾಮ ಪಂಚಾಯತ್ ಯೋಜನೆ ಮತ್ತು PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ನ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತ್ಗಳೇ ನಿರ್ಧಾರ ಮಾಡುತ್ತದೆ. ಎಲ್ಲ ತೀರ್ಮಾನಗಳನ್ನು ಕೇಂದ್ರ ಸರ್ಕಾರವೇ ಮಾಡುವಾಗ ಅನುದಾನವನ್ನು ಮೊದಲಿನ ಹಾಗೆ ಅವರೇ ಕೊಡಬೇಕು ಅಲ್ವಾ? ನೋಡಿ ಮಹಾತ್ಮರೇ, ರಾಜ್ಯಗಳು ಕೂಡ ಕೇಂದ್ರ ಸರ್ಕಾರಕ್ಕೆ 40% ಕೊಡಲಿ, ಏನು ಸಮಸ್ಯೆ? ವಾಸ್ತವ ಏನು ಗೊತ್ತಾ? ಹೌದು, ವಿಬಿ ರಾಮ್ಜಿ ಯೋಜನೆಯಲ್ಲಿ 40% ಅನುದಾನವನ್ನು ರಾಜ್ಯ ಸರ್ಕಾರಗಳು ಮೀಸಲಿಡಬೇಕು. ಆದರೆ ಇದನ್ನ ಕೇಂದ್ರ ಸರ್ಕಾರಕ್ಕೆ ಕೊಡೋದಿಲ್ಲ. ರಾಜ್ಯ ಸರ್ಕಾರವೇ ನೇರವಾಗಿ ಇದನ್ನು ಕಾರ್ಮಿಕರಿಗೆ ವೇತನವಾಗಿ ನೀಡಬಹುದು. ಇದು ರಾಜ್ಯ ಮತ್ತು ಗ್ರಾಮ ಪಂಚಾಯತ್ಗಳ ಅಧಿಕಾರವನ್ನು ಕಸಿದುಕೊಂಡ ಹಾಗೆ ಅಲ್ವಾ ಸಂಗಪ್ಪ? ಅಯ್ಯೋ ಗಾಂಧೀಜಿ, ನಿಮ್ಮ ಹೆಸರನ್ನೇ ತೆಗೆದು ಹಾಕಲಾಗಿದೆ, ಇನ್ನು ಪಂಚಾಯತ್ಗಳ ಅಧಿಕಾರದ ಚರ್ಚೆ ಬೇಕಾ? ವಾಸ್ತವ ಏನು ಗೊತ್ತಾ? ವಿಬಿ ರಾಮ್ಜಿ ಯೋಜನೆಯಲ್ಲಿ ಕಾರ್ಮಿಕರಿಗೆ ಕೆಲಸವನ್ನು ನಿಗದಿಪಡಿಸುವುದು ಸ್ಥಳೀಯ ಗ್ರಾಮ ಪಂಚಾಯತ್ಗಳೇ ಹೊರತು ಕೇಂದ್ರ ಸರ್ಕಾರ ಅಲ್ಲ. ಅಂದ ಹಾಗೆ 2006ರಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಮೊದಲು ಜಾರಿಗೆ ಬಂದ ಸಮಯದಲ್ಲಿ ಆಗಿನ UPA ಸರ್ಕಾರವು ಮಹಾತ್ಮ ಗಾಂಧಿ ಅವರ ಹೆಸರನ್ನ ಈ ಯೋಜನೆಗೆ ಇಟ್ಟಿರಲಿಲ್ಲ. 2009ರಲ್ಲಿ ನರೇಗಾ ಯೋಜನೆಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಸೇರಿಸಿ ಮನ್ರೇಗಾ ಯೋಜನೆಯಾಗಿ ಮರುನಾಮಕರಣ ಮಾಡಿದರು ಅಷ್ಟೇ. ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.